ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಅವಹೇಳನ ಹೇಳಿಕೆಗೆ ಸಂಬಂಧಪಟ್ಟಂತೆ ರವಿಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಮ್ಮ ಹೇಳಿಕೆಗೆ ಎಂಎಲ್ಸಿ ರವಿಕುಮಾರ್ ಸಮರ್ಥನೆಯನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನಾನು ಯಾವುದೇ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅಶ್ಲೀಲ ಪದ ಬಳಕೆ ನಾನು ಮಾಡಿಲ್ಲ. ಅವಮಾನಕರ ಹೇಳಿಕೆ ಕೊಟ್ಟಿದ್ರೆ ನೇಣು ಹಾಕಿಕೊಳ್ತೇನೆ. ವಿವಾದಿತ ಹೇಳಿಕೆಗೆ ಎಂಎಲ್ಸಿ ರವಿಕುಮಾರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಕುರಿತು ಅವಹೇಳನ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಗೆ ಎಂಎಲ್ಸಿ ರವಿಕುಮಾರ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ವಿರುದ್ಧ ಆರೋಪ ಬಂದಿದೆ ಸರ್. ಅಲ್ಲ, ನಾನು ಅಲ್ಲಿ ಅವತ್ತೇನ್ ಪ್ರೊಟೆಸ್ಟ್ ಆಯ್ತು, ನಾನು ಭಾಷಣನೇ ಮಾಡಿಲ್ಲ. ನಾನು ಆ ರೀತಿ ಡಿರೋಗೇಟರಿ ಸ್ಪೀಚ್ ಮಾಡೇ ಇಲ್ಲ, ಯಾರಿಗೂ ಬೈದೂ ಇಲ್ಲ. ಅವಾಚ್ಯ ಶಬ್ದ ಪ್ರಶ್ನೆನೇ ಬರೋದಿಲ್ಲ. ನಾನೇನ್ ಹೇಳ್ದೆ, ಚೀಫ್ ಸೆಕ್ರೆಟರಿ ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಒಂದು ವಾರದಿಂದ ಚಲವಾದಿ ನಾರಾಯಣ ಸ್ವಾಮಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅವ್ರು ಬ್ಯುಸಿ ಇದ್ದಾರೆ, 24 hours ಬ್ಯುಸಿ ಇದ್ದಾರೆ, ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಡೇ ಟೈಮ್ ಅಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ, ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ಅಂತ. ಇದ್ರೊಳಗೆ ಏನ್ ಮಿಸ್ಟೇಕ್ ಇದೆ? ನನಗೆ ಆ ತರದ ಶಬ್ದ ಇದ್ರೆ ನನಗೆ ಬಹಿರಂಗ ಪಡಿಸಕ್ಕೆ. ಹಾಗಾಗಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. 100ಕ್ಕೆ 100 ಆ ತರದ್ ಏನಾರ ಡಿರೋಗೇಟರಿ ಶಬ್ದ ಇದ್ರೆ ಹ್ಯಾಂಗ್ ಮಾಡ್ಕೊಳ್ತೀನಿ ನಾನು.